ಓಂ ಶಾಂತಿ. ಕಲ್ಪವೃಕ್ಷ. ಕಲ್ಪವೃಕ್ಷ ಇದು 5,000 ವರ್ಷಗಳ ಮಾತ್ರವೇ ಆಗಿದೆ. ಒಂದು ಕಲ್ಪ. ಈ ಸೃಷ್ಟಿಯು ಒಂದು ವೃಕ್ಷದ ತೆರನಾಗಿದೆ. ಮರ ಬೆಳೆಯಲು ಮೊದಲು ಬೀಜ ಬೇಕು. ಬೇರು, ಕಾಂಡ, ರೆಂಬೆ, ಕೊಂಬೆಗಳು, ಶಾಖೆಗಳು ಬೆಳೆದು ಎಲ್ಲ ಹೂವು, ಹಣ್ಣು, ಎಲೆ ಬೆಳೆದು ಆ ಮರ ಒಂದು ದೊಡ್ಡ ವೃಕ್ಷವಾಗಿ ಬೆಳೆಯುವುದು. ಇದು ಮಾನವ ವಂಶ ವೃಕ್ಷ ಆಗಿದೆ. ಇದು ಕಲ್ಪವೃಕ್ಷ ಎನ್ನಬಹುದು. ಯಾಕೆಂದರೆ ಈ ಜಗತ್ತಿನಲ್ಲಿ ಸೃಷ್ಟಿ ನಾಟಕ ನಡೀತಾ ಇರುವುದು. ಇದರ ಆದಿ ಅಂತ್ಯ ಅದು 5,000 ವರ್ಷ ಅಂದರೆ ಒಂದು ಕಲ್ಪ. ನಂತರ ಇದು ಪುನಃ ಪುನರಾವರ್ತನೆಗೊಳ್ಳುವುದು. ಅದಕ್ಕೋಸ್ಕರ ಇದನ್ನು ಕಲ್ಪವೃಕ್ಷ ಎಂದು ಕರೆಯುವರು. ಈ ವೃಕ್ಷಕ್ಕೆ ಮೂಲ ಆದಿ ಬೀಜವಾಗಿದೆ. ಈ ಕಲ್ಪವೃಕ್ಷಕ್ಕೆ ಬೀಜ ಪರಮಾತ್ಮನಾಗಿದ್ದಾನೆ. ಅಂತ್ಯ ರೆಂಬೆ ಟೊಂಗೆಗಳು ಆಗಿವೆ. ಕಲಿಯುಗವಾಗಿದೆ. ಕಲ್ಪವೃಕ್ಷದ ವಿವರಣೆ. ಪರಮಾತ್ಮ ಪರಂಧಾಮ ನಿವಾಸಿ. ಈ ಸೃಷ್ಟಿಯ ಸೃಷ್ಟಿಕರ್ತ ಆಗಿದ್ದಾನೆ. ಸೃಷ್ಟಿಯನ್ನು ಒಂದು ವೃಕ್ಷಕ್ಕೆ ಹೋಲಿಸಿದರೆ ವೃಕ್ಷಕ್ಕೆ ಬೀಜ ಆಗಿದೆ. ಅಂದರೆ ಸೃಷ್ಟಿಯು ಈ ಕಲ್ಪವೃಕ್ಷಕ್ಕೆ ರಚಯಿತ ತಂದೆ ಪರಮಾತ್ಮನೇ ಬೀಜರೂಪ ಆಗಿದ್ದಾರೆ. ವೃಕ್ಷದ ಬೀಜ ಜಡ. ಕಲ್ಪವೃಕ್ಷ ಬೀಜರೂಪಿ ಪರಮಾತ್ಮ ಚೈತನ್ಯ ಆಗಿದ್ದಾರೆ. ವೃಕ್ಷದ ಬೀಜದಲ್ಲಿ ಆ ವೃಕ್ಷದ ಎಲ್ಲ ರೀತಿಯಿಂದ ಬೆಳೆಯುವುದು, ವಿಕಾಸ ಹೊಂದುವುದು ಬೀಜದಲ್ಲಿ ಸಮಾವೇಶ ಆಗಿರುತ್ತದೆ. ಅದೇ ರೀತಿ ಕಲ್ಪವೃಕ್ಷದ ಬೀಜ ಪರಮಾತ್ಮ ಆಗಿರುವರು. ಅದಕ್ಕೋಸ್ಕರ ಈ ಮಾನವ ವಂಶ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮನಲ್ಲಿ ಅಡಕ ಆಗಿರುವುದು. ಪರಮಾತ್ಮ ಯಾವಾಗ ಸಂಗಮಯುಗದಲ್ಲಿ ಅವತರಿತನಾಗಿ ಬ್ರಹ್ಮರವರ ಮುಖಕಮಲದ ಮೂಲಕ ರಚನೆ ಮಾಡಿದ್ದು, ಬ್ರಾಹ್ಮಣರು ಅವರೇ ಸತ್ಯ ಜ್ಞಾನ ಅರಿತುಕೊಂಡು ಸತ್ಯ ಬ್ರಾಹ್ಮಣರಾಗಿ ಸತ್ಯ ಗೀತಾ ಜ್ಞಾನ ಅರ್ಜಿಸುವವರು. ಈಶ್ವರನೇ ಬೋಧಿಸಿದ ಜ್ಞಾನ. ಯಾರು ಇದರ ಅಭ್ಯಾಸಿಗಳು ಅವರನ್ನು ಸತ್ಯ ಬ್ರಾಹ್ಮಣರು ಎನ್ನಬಹುದು. ಇವರೇ ಕಲ್ಪವೃಕ್ಷದ ಬೇರುಗಳು ಆಗಿದ್ದಾರೆ. ಪರಮಾತ್ಮ ಜ್ಞಾನ ಯಜ್ಞ ರಚನೆ ಮಾಡಿದಕ್ಕೋಸ್ಕರ ಸತ್ಯ ಬ್ರಾಹ್ಮಣರ ಮೂಲಕ, ಇವರ ಮಾಧ್ಯಮದ ಮೂಲಕ ಸ್ವರ್ಗದ ರಚನೆ ಮಾಡುವನು ಅಥವಾ ಸ್ಥಾಪನೆ ಮಾಡುವನು. ಕಲ್ಪವೃಕ್ಷದಲ್ಲಿ ಈ ಸ್ವರ್ಗವು ಕಾಂಡದಲ್ಲಿ ತೋರಿಸಲಾಗುತ್ತದೆ. ಕಾಂಡದ ಭಾಗವು ಮೊದಲು ಸತ್ಯಯುಗಿ ದೇವಿ ದೇವತಾ ಲಕ್ಷ್ಮೀ ನಾರಾಯಣರ ರಾಜಧಾನಿ ನಡೆಯುವುದು. ತ್ರೇತಾದಲ್ಲಿ ಶ್ರೀ ಸೀತಾ, ಶ್ರೀರಾಮ ಇವರ ರಾಜಧಾನಿ ನಡೆಯುವುದು. ಎರಡು ಸೇರಿ ಸ್ವರ್ಗ ಎನ್ನಲಾಗುವುದು. ಮೊದಲು ಸೂರ್ಯವಂಶಿ ಮನೆತನದ ದೇವತೆಗಳು ಆಗಿರುತ್ತಾರೆ. ತ್ರೇತಾದಲ್ಲಿ ಚಂದ್ರವಂಶಿ ಮನೆತನದವರು ಆಗಿರುವರು. ಸ್ವರ್ಗದಲ್ಲಿ ಒಂದೇ ಭಾಷೆ, ಒಂದೇ ಧರ್ಮವಿರುತ್ತದೆ. ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುವುದು. ಪೂರ್ಣ ಪ್ರಪಂಚದಲ್ಲಿ ಒಂದೇ ಧರ್ಮ, ಒಂದೇ ಆಡಳಿತ ಇರುವುದು. ಅಲ್ಲಿಯ ರಾಜರು ಇಡೀ ವಿಶ್ವದ ಮೇಲೆ ರಾಜ್ಯ ಆಡಳಿತ ಮಾಡುವರು. ಅದಕ್ಕೋಸ್ಕರ ಅವರನ್ನು ವಿಶ್ವ ಚಕ್ರವರ್ತಿ ಎನ್ನಲಾಗುವುದು. ಓಂ ಶಾಂತಿ.